ಹಾಯ್ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಕಿಚನ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟಾಗಿ ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಈಸಿಯಾಗಿ ಜೋಳದ ರೊಟ್ಟಿ ಮಾಡೋದನ್ನು ಕೂಡ ಹೇಳ್ತಾ ಇದ್ದೀನಿ. ಮೊದಲು ರೊಟ್ಟಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯೋವಾಗ 2 ಗ್ಲಾಸ್ ನೀರಿಗೆ ಕರೆಕ್ಟಾಗಿ 2 ಗ್ಲಾಸ್ ಜೋಳದ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಸ್ವಲ್ಪನೇ ನೀರು ಕೈಗೆ ಸವರ್ಕೊಳ್ತಾ ಅಥವಾ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಂಡು ಈ ಥರ ಸರಿಯಾಗಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಹಿಟ್ಟನ್ನು ನಾದ್ಕೊಳ್ಳೋದ್ರಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಈ ಥರ ಒಂದೊಂದು ಉಳ್ಳಿ ತೊಗೊಂಡಾಗ ಕೂಡ ಮತ್ತೆ ಕೂಡ ಅದನ್ನ ನಾವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಒಂದೊಂದೇ ಉಳ್ಳಿ ತೊಗೊಂಡು ಈ ಥರ ಹಿಟ್ಟನ್ನು ನಾದ್ಕೊಂಡು ನೋಡಿ ಈ ಥರ ಚಪಾತಿ ಮಾಡೋ ಥರ ನಾವು ಲಟ್ಟಿಸ್ಕೋಬೋದು. ಬಡಿದು ಕೂಡ ಮಾಡ್ತಾರೆ ರೊಟ್ಟಿನ ಕೈಲಿ ತಟ್ಟಿ. ಆದರೆ ಬರದೇ ಇರೋರಿಗೆ ಇದು ಸ್ವಲ್ಪ ಈಸಿ ಟ್ರಿಕ್ ಅಂತ ಹೇಳ್ಬೋದು. ನೋಡಿ ಈ ಥರ ಒಂದು ಅರ್ಧ ರೊಟ್ಟಿ ಅಥವಾ 1/4% ರೊಟ್ಟಿ ಮಾಡಿದ ಮೇಲೆ ಅದನ್ನು ಸುತ್ತ ಹಂಚಿರುತ್ತಲ್ಲ ಅದನ್ನು ಈ ಥರ ಒತ್ಕೋಬೇಕಾಗುತ್ತೆ. ಆ ಥರ ಒತ್ಕೊಂಡ್ರೆ ಸುತ್ತ ರೌಂಡ್ ಶೇಪಲ್ಲಿ ನೀಟಾಗಿ ರೊಟ್ಟಿ ಸೈಡಲ್ಲಿ ಒಡಿದೇ ಇರೋ ಥರ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ರೊಟ್ಟಿ. ಇದಾದಮೇಲೆ ಕಾದಿರೋ ಹಂಚು ಮೇಲೆ ಇದನ್ನ ಹಾಕ್ಕೊಂಡು ನಾವು ಯಾವ ಕಡೆ ಕೆಳಗಡೆ ಮುಖ ಮಾಡಿರ್ತೀವಲ್ವ, ಅಂದರೆ ಯಾವ ಕಡೆ ಹಿಟ್ಟನ್ನು ಜಾಸ್ತಿ ಹಚ್ಚಿರ್ತೀವೋ ಆ ಸೈಡು ಸ್ವಲ್ಪ ಬಟ್ಟೆನ ನೀರಿನಲ್ಲಿ ಒದ್ದೆ ಮಾಡಿ ಈ ಥರ ಒರೆಸ್ಬೇಕಾಗತ್ತೆ. ಯಾಕಂದರೆ ಹಿಟ್ಟು ಜಾಸ್ತಿ ಹಚ್ಚಿರ್ತೀವಲ್ವ ಅದಕ್ಕೋಸ್ಕರ. ಈ ಥರ ನೀರಿಂದ ರೊಟ್ಟಿನ ಸವರ್ಬಿಟ್ಟು ಅದೆಲ್ಲ ನೀರು ಒಣಗಿದ ಮೇಲೆ ರೊಟ್ಟಿ ಒಂದು ಸೈಡ್ ಬೆಂದಮೇಲೆ ಈ ಥರ ನಿಧಾನವಾಗಿ ಸೈಡ್ಸ್ನ ಬಿಡಿಸ್ಕೊಂಡು ಫಸ್ಟು ರೊಟ್ಟಿನ ತಿರುವಿ ಹಾಕ್ಕೋಬೇಕು. ಇವಾಗ ಇನ್ನೊಂದು ಕಡೆ ಕೂಡ ಸ್ವಲ್ಪ ಬೇಯಿಸ್ಕೋಬೇಕು. ನೀವು ಮೊದಲನೇ ಸಲ ಮಾಡೋದಾದರೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಇವಾಗ ಮತ್ತೆ ಉಲ್ಟಾ ಮಾಡಿಕೊಂಡು ಈ ಥರ ಒಂದು ಬಟ್ಟೆ ತೊಗೊಂಡು ಅದನ್ನು ಒತ್ತಿ ಬೇಯಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಅಥವಾ ಹಂಚಿದು ಚುಚ್ಕ ಇರುತ್ತಲ್ವ, ಅಂದರೆ ಸ್ಪೂನ್ ಇರುತ್ತಲ್ವ ರೊಟ್ಟಿ ಬೇಯಿಸ್ಕೊಳೋದು, ಅದರಿಂದ ನಾವು 2 ಕಡೆ ಈ ಥರ ಉಬ್ಬಿಸಿ ರೊಟ್ಟಿನ ಬೇಯಿಸ್ಕೋಬೇಕಾಗುತ್ತೆ. ಈಗ 2 ಕಡೆ ಬೆಂದಿದೆ. ಈ ಥರ ನಾನು ರೊಟ್ಟಿನ ಮಾಡ್ಕೊಳ್ತಿದ್ದೀನಿ. ಇದು ತುಂಬಾ ಈಸಿ ಟ್ರಿಕ್. ಮರಿದೇನೆ ಒಂದ್ಸಲ ಟ್ರೈ ಮಾಡಿ. ಮೊದಲನೇ ಸಲ ಟ್ರೈ ಮಾಡೋದಾಗಿದ್ದರೆ ರೊಟ್ಟಿ ಬರದೇ ಇರೋರಾದರೆ ಈ ಥರ ಮಾಡಿದರೆ ಈಸಿಯಾಗಿ ಬರುತ್ತೆ. ಈಗ ನಾನು ಹಾಗಲಕಾಯಿ ಎಲ್ಲರೂ ಮಾಡ್ತೀವಿ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಎಣ್ಣೆ ಬದನೆಕಾಯಿ ಸ್ಟೈಲಲ್ಲಿ ಹಾಗಲಕಾಯಿನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಒಳಗಡೆ ಇರೋ ಬೀಜ ಕೂಡ ಒಂದು ಸೈಡಲ್ಲಿ ಕೊರ್ಕೊಂಡು ತೆಗಿತಾ ಇದ್ದೀನಿ. ಚಿಕ್ಕ ಹಾಗಲಕಾಯಿ ಇದ್ದರೆ ಈ ಥರ ಮಾಡ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ತುಂಬಿ ಮಾಡೋದ್ರಿಂದ ಬೇಯಿಸ್ಕೊಳೋದಕ್ಕೆ ಕೂಡ ಈಸಿ ಆಗುತ್ತೆ ಚಿಕ್ಕವಾದರೆ. ಇವಾಗ ಒಂದು ಬೌಲಿಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಗಲಕಾಯಿ ಒಳಗಡೆ ಹೊರಗಡೆ ಎಲ್ಲ ಕಡೆ ಸವರ್ಕೊಳ್ತಾ ಇದ್ದೀನಿ. ಈ ಥರ ಹಾಗಲಕಾಯಿ ಕೊರ್ಕೊಂಡು ಇಟ್ಕೊಂಡಿದ್ವಲ್ಲ ಒಂದು ಸೈಡಲ್ಲಿ, ಇದನ್ನು ಉಪ್ಪು ಅರಿಶಿನ ಒಳಗಡೆ ಸೇರಿಸಿ ಎಲ್ಲ ಕಡೆ ಅದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಳಗಡೆ ಮತ್ತು ಹಾಗಲಕಾಯಿ ಹೊರಗಡೆ ಕೂಡ ಸವರ್ಕೊಳ್ತಾ ಇದ್ದೀನಿ. ಈ ಥರ ನಾವು ಉಪ್ಪು ಅರಿಶಿನ ಕಲಸಿ ಸವರೋದ್ರಿಂದ ಹಾಗಲಕಾಯಿ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಅದನ್ನು. ಇವಾಗ ಮಿಕ್ಸಿ ಜಾರಿಗೆ ನಾನು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಆ ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಹಿ ಇರುತ್ತೆ ಅಂತ ನಾವು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕಾಗತ್ತೆ ಹಾಗಲಕಾಯಿಗೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ. ಬೆಲ್ಲ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಹುಣಸೆ ರಸ ಹಾಕಿಬಿಟ್ಟು ಇದನ್ನೆಲ್ಲ ರುಬ್ಕೊಂಡಿದ್ದೀನಿ. ಇದೆಲ್ಲ ರುಬ್ಕೊಂಡ್ಮೇಲೆ ಇದು ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಸಿ ಶೇಂಗಾನೇ ನಾನು, ಅಂದರೆ ಶೇಂಗಾ ಫ್ರೈ ಮಾಡ್ಕೊಂಡಿಲ್ಲ, ಹಸಿ ಶೇಂಗಾನೇ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಶೇಂಗಾ ಪುಡಿ, 2 ಸ್ಪೂನ್ ಗುರೆಳ್ಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಒಳಗಡೆ ಫಿಲ್ ಮಾಡೋ ಮಸಾಲಾನ ನೀವು ಯಾವ ಥರ ಬೇಕಿದ್ರೂ ರೆಡಿ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗಿರೋ ಸ್ಪೈಸಸ್ನ ನೀವು ಹಾಕ್ಕೊಂಡು ಈ ಮಸಾಲಾನ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಇದು ಉಪ್ಪು ಎಲ್ಲ ಕರಗಿರುತ್ತೆ, ಉಪ್ಪು ಅರಿಶಿನ ಎಲ್ಲ ಕವರ್ ಆಗಿರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರಿಂದ ತೆಗೆದ್ರೆ ಉಪ್ಪು ಅರಿಶಿನ ಎಲ್ಲ ಹೊರಗಡೆ ಹೋಗುತ್ತೆ. ಈಗ ಆ ಹಾಗಲಕಾಯಿ ಒಳಗಡೆ ರೆಡಿ ಮಾಡ್ಕೊಂಡಿರೋ ಮಸಾಲೆನ ತುಂಬಿ ಇಟ್ಕೊಂಡಿದ್ದೀನಿ. ಇವಾಗ ಕಾದಿರೋ ಎಣ್ಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಅದೆಲ್ಲ ಚಟಪಟ ಅಂತ ಸಿಡಿಯೋವಾಗ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಒಂದು ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಬೆಂದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಹಾಗಲಕಾಯಿನ ಈ ಥರ ಇಟ್ಕೊಂಡು ಮುಚ್ಕೊಳ್ತಾ ಇದ್ದೀನಿ.
ಇವಾಗ ಮಸಾಲೆ ಸ್ವಲ್ಪ ಮಿಕ್ಕಿರುತ್ತಲ್ವ, ಆ ಮಸಾಲೆಗೆ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸ್ಬಿಟ್ಟು ಅದನ್ನು ನಾವು ಇದಕ್ಕೆ ಕುದಿಬೇಕು ಅಂತ ನೀರು ಹಾಕಬೇಕಲ್ವ, ಸೊ ಅದೇ ನೀರನ್ನ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಅದನ್ನು ಉಲ್ಟಾ ಮಾಡಿದ ಮೇಲೆ ಕೂಡ ನೋಡಿ, ಈಗ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ನೀರು ಇತ್ತು, ಸೊ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು. ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎರಡು ಕಡೆ ಬಂದಿದೆ. ಟೇಸ್ಟಿ ಹಾಗಲಕಾಯಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ, ಮರೀದೇ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ನಾನಿವಾಗ ಹೇಳ್ಕೊಟ್ಟಿರೋ ರೊಟ್ಟಿ ಸ್ಟೈಲ್ ತುಂಬಾ ಈಸಿಯಾಗಿ ಬರುತ್ತೆ. ಹೊಸದಾಗಿ ಟ್ರೈ ಮಾಡೋರಿಗಂತೂ ತುಂಬ ಈಸಿ. ಹಾಗೆ ನಾನು ಯಾವ ರೆಸಿಪಿನ ತೋರಿಸ್ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.